ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ವಿಡಿಯೋಗೂ ಕೂಡ ಸ್ವಾಗತ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ನೀವೆಲ್ಲ ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ಭಿಕ್ಷುಕನ ಬ್ಯಾಂಕ್ ಅಕೌಂಟಿನಲ್ಲಿ 10,000 ಕೋಟಿ ರೂಪಾಯಿ ಇದ್ದರೆ ಅದು ಅವನಿಗೂ ಕೂಡ ಗೊತ್ತಿಲ್ಲದೆ ಆ ಹಣ ಅವನ ಅಕೌಂಟ್ಗೆ ಬಂದಿರುವುದೇ ಅವನ ಅದೃಷ್ಟ ಅಂತ ಅಂದ್ಕೊಂಡಿರ್ಬೋದು. ಅವನು ಬಳಸಿಕೊಂಡು ಒಂದು ದೊಡ್ಡ ಸ್ಕ್ಯಾಮ್ ಮಾಡೋಕೆ ಅವನ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆದ ತಕ್ಷಣ ಅವನನ್ನೇ ಕೊಲ್ಲಲು ಪ್ಲ್ಯಾನ್ ಮಾಡ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಅವರು ಕೊಲ್ಲಲು ಹೊರಟಿರುವ ಆ ಭಿಕ್ಷುಕನ ಮುಂದೆ ಅವರ ಇಡೀ ಸಾಮ್ರಾಜ್ಯವನ್ನು ಮುಗಿಸುತ್ತಾನೆ ಎಂದು. ಇನ್ನು ಶಾಕಿಂಗ್ ವಿಷಯ ಏನು ಗೊತ್ತಾ, ಈ ಸ್ಕ್ಯಾಮ್ನಲ್ಲಿ ಒಬ್ಬ ಪ್ರಾಮಾಣಿಕ CBI ಆಫೀಸರ್ ಕೂಡ ಭಾಗಿಯಾಗಿರ್ತಾನೆ. ಅವನು ಏಕೆ ಇಂತಹ ಕೆಲಸಕ್ಕೆ ಹಿಡಿದ, ಆ 10,000 ಕೋಟಿ ಯಾರದು ಮತ್ತು ಕೊನೆಗೆ ಈ ಹಣ ಏನಾಗುತ್ತೆ, ಬನ್ನಿ ನೋಡೋಣ ಈ ಸಂಪೂರ್ಣ ಕತೆ ವಿಡಿಯೋದಲ್ಲಿ. ಕತೆ ಶುರುವಾಗುವುದು ಬಂಗಾಳ ಕೊಲ್ಲಿಯಲ್ಲಿ. ಭಾರತ ಸರ್ಕಾರ ಸಮುದ್ರದ ಮಧ್ಯದಲ್ಲಿ ಕ್ರೂಡ್ ಆಯಿಲ್ ಮತ್ತು ಮೀಥೇನ್ ಹೊರತೆಗೆಯುವ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ಅಳವಡಿಸಿರುತ್ತೆ. ಹಲವು ತಿಂಗಳು ಪರಿಶ್ರಮದ ನಂತರ ಅವರು ಅಂದುಕೊಂಡಂತೆಯೇ ಅತ್ಯಂತ ಹೈ ಕ್ವಾಲಿಟಿ ಕ್ರೂಡ್ ಆಯಿಲ್ ಸಿಗುತ್ತೆ. ಈ ಆಯಿಲ್ ಅನ್ನು ಸರಿಯಾಗಿ ಬಳಸಿದರೆ ಮುಂದಿನ 15 ವರ್ಷಗಳವರೆಗೆ ಭಾರತದ ಆಯಿಲ್ ರಿಕ್ವೈರ್ಮೆಂಟ್ಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುವುದು ಅನ್ನುವ ಆಸೆ ಭರವಸೆ. ಆದರೆ ಅದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿ ಈ ವಿಷಯವನ್ನು ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಲೀಕ್ ಮಾಡ್ತಾನೆ. ಅವನು ಬಿಸ್ನೆಸ್ ಮ್ಯಾನ್ಗೆ ಒಂದು ಕ್ಲೂ ಕೂಡ ಕೊಡ್ತಾನೆ. ಗೌರ್ಮೆಂಟ್ಗೆ ಸಿಕ್ಕಿರುವ ಆಯಿಲ್ ಸಾಮಾನ್ಯ ಆಯಿಲ್ ಅಲ್ಲ, ತುಂಬ ಹೈ ಕ್ವಾಲಿಟಿ ಆಯಿಲ್. ಅಷ್ಟೇ ಸಾಕು, ಬಿಸ್ನೆಸ್ ಮ್ಯಾನ್ ನೇರವಾಗಿ ಒಬ್ಬ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತಾನೆ. ಬಿಸ್ನೆಸ್ ಮ್ಯಾನ್ ಸಚಿವರಿಗೆ ಒಂದು ಡೀಲ್ ಕೊಡ್ತಾನೆ. ಗೌರ್ಮೆಂಟ್ ಈ ಕ್ರೂಡ್ ಆಯಿಲನ್ನು ನಮಗೆ ಸೆಲ್ ಮಾಡಿದರೆ ನಾನು ನಿಮಗೆ ದೊಡ್ಡ ಮೊತ್ತದ ಡೊನೇಷನ್ ಕೊಡ್ತೇವೆ, ಎಲೆಕ್ಷನ್ಗೆ ಬೇಕಾದಷ್ಟು ಹಣ ಕೂಡ ಚೆಲ್ತೇವೆ. ಸಚಿವರು ಒಂದು ದೊಡ್ಡ ಅಮೌಂಟ್ ಕೇಳ್ತಾರೆ, 1,00,000 ಕೋಟಿ. ಅದರಲ್ಲಿ 50,000 ಕೋಟಿ ಬ್ಲ್ಯಾಕ್ ಮನಿ, ಮತ್ತೊಂದು 50,000 ಕೋಟಿ ವೈಟ್ ಮನಿ. ಬ್ಲ್ಯಾಕ್ ಮನಿ ಸಂಹೌ ಮ್ಯಾನೇಜ್ ಮಾಡ್ಬೋದು, ಆದರೆ 50,000 ಕೋಟಿಯ ಹಣವನ್ನು ವೈಟ್ ಮನಿ ಮಾಡುವುದು ಹೇಗೆ? ಇದು ಬಿಸ್ನೆಸ್ ಮ್ಯಾನ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಈ ಡೀಲ್ ಸಕ್ಸಸ್ಫುಲ್ ಆದರೆ ಲಕ್ಷಾಂತರ ಕೋಟಿ ಸಂಪಾದಿಸಬಹುದು. ಅದರಿಂದ ಅವನು ತನ್ನ ತಂದೆಯ ಬಳಿ ಹೋಗ್ತಾನೆ. ತಂದೆ ಒಂದು ಐಡಿಯಾ ಕೊಡ್ತಾರೆ, ನಮ್ಮ ಹೆಸರಲ್ಲಿ ಎಲ್ಲವೂ ಬರಬಾರದು, ನಮ್ಮ ಕಂಪ್ನಿ ಹೆಸರು ಕೂಡ ಬರಬಾರದು. ನಮ್ಮ ಬದಲು ನಾವು ನಂಬಬಹುದಾದ ಒಬ್ಬ ವ್ಯಕ್ತಿಯನ್ನು ಬಳಸೋಣ. ಆ ವ್ಯಕ್ತಿ ಯಾರು? ದ ನಾಗ. ಹೂ ಇಸ್ ನಾಗ? ನಾಗ ಹಿಂದೆ CBI ಆಫೀಸರ್, ತುಂಬ ಪ್ರಾಮಾಣಿಕ ಆಫೀಸರ್. ಆದರೆ ಅವನ ಪ್ರಾಮಾಣಿಕತೆಯೇ ಅವನಿಗೆ ಶಾಪವಾಗುತ್ತದೆ. ಒಂದು ಕೇಸ್ನಲ್ಲಿ ಸಿಲುಕಿ 10 ವರ್ಷಗಳ ಕಾಲ ಜೈಲಿನಲ್ಲಿದ್ದವನು. ಬಿಸ್ನೆಸ್ ಮ್ಯಾನ್ಗೆ ಇದು ಪರ್ಫೆಕ್ಟ್ ಆಪರ್ಚುನಿಟಿ. ಅವನನ್ನು ಜೈಲಿಗೆ ಹೋಗಿ ನಾಗನನ್ನು ಭೇಟಿ ಮಾಡ್ತಾನೆ. ನಾನು ಹೇಳಿದ ಕೆಲಸ ಮಾಡಿದರೆ ನಿನ್ನನ್ನು ಜೈಲಿನಿಂದ ಹೊರಗೆ ತರುತ್ತೇನೆ. ಆದರೆ ನಾಗ ಖಂಡಿತವಾಗಿ ಒಪ್ಪೋದಿಲ್ಲ. ನಿನ್ನನ್ನು ನಾನು ಹೊರಗೆ ತರುವ ಅಗತ್ಯವಿಲ್ಲ, ನಾನೇ ಲೀಗಲ್ ಆಗಿ ಹೊರಗೆ ಬರ್ತೀನಿ ಅಂತಾನೆ ನಾಗ. ಅವನು ಮತ್ತೆ ಕೋರ್ಟ್ಗೆ ಹೋಗ್ತಾನೆ. ಆದರೆ ಜಡ್ಜ್ ಅವನಿಗೆ ಇನ್ನೂ 10 ವರ್ಷ ಎಕ್ಸ್ಟ್ರಾ ಪನಿಷ್ಮೆಂಟ್ ಕೊಡ್ತಾರೆ. ಅಲ್ಲಿಯೇ ನಾಗನ ಮನಸ್ಸು ಮುರಿದು ಹೋದಂತಾಗುತ್ತೆ. ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಬದುಕಿದರೂ ಅವನಿಗೆ ಸಿಕ್ಕಿದ್ದು ಏನು? ಇನ್ನು 10 ವರ್ಷಗಳ ಕಾಲ ಜೈಲು. ಅವನು ಕೊನೆಗೆ ಯೋಚಿಸುತ್ತಾನೆ, ಈ ದೇಶದಲ್ಲಿ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಈ ಕ್ಷಣದಲ್ಲಿ ಅವನು ಜೀವನವನ್ನೇ ಬದಲಾಗುತ್ತದೆ. ನಾಗ ಬಿಸ್ನೆಸ್ ಮ್ಯಾನ್ಗೆ ಹೇಳ್ತಾನೆ, ನೀನು ಹೇಳಿದ ಕೆಲಸ ಮಾಡ್ತೀನಿ, ನನ್ನನ್ನು ಹೊರಗೆ ಕರೆದುಕೊಂಡು ಬಾ. ಬಿಸ್ನೆಸ್ ಮ್ಯಾನ್ ಒಂದು ಕಂಡೀಷನ್ ಇಡುತ್ತಾನೆ, ಯಾವುದೇ ಪ್ರಶ್ನೆ ಕೇಳಬಾರ್ದು, ತುಂಬ ಬೇಗ 50,000 ಕೋಟಿ ಹಣವನ್ನು ವೈಟ್ ಮನಿ ಮಾಡಬೇಕು. ಆದರೆ ಸಮಸ್ಯೆ ಮತ್ತೆ ಅದೇ, ಯಾರೋ ಹೆಸರಿನಲ್ಲಿ ಬಿಸ್ನೆಸ್ ಮ್ಯಾನ್ನ ಹೆಸರು ಬರಬಾರದು, ಕಂಪ್ನಿ ಹೆಸರು ಕೂಡ ಬರಬಾರ್ದು. ಯಾರನ್ನಾದರೂ ಬೇನಾಮಿಯಾಗಿ ಬಳಸಿದರೆ, ಅವನು ಹಣ ತೆಗೆದುಕೊಂಡು ಓಡಿ ಹೋದರೆ ನಾಗ ಒಂದು ವಿಚಿತ್ರ ಐಡಿಯಾ ಕೊಡ್ತಾನೆ. ಭಿಕ್ಷುಕರನ್ನು ಬಳಸೋಣ, ಏಕೆಂದರೆ ಅವರಿಗೆ ಬ್ಯಾಂಕ್ ಸಿಸ್ಟಮ್ ಬಗ್ಗೆ ಹೆಚ್ಚು ಗೊತ್ತೇ ಇರೋದಿಲ್ಲ. ATM, ಕ್ರೆಡಿಟ್ ಕಾರ್ಡ್, ದೊಡ್ಡ ಬಿಸ್ನೆಸ್ ಇವೆಲ್ಲರ ಬಗ್ಗೆ ತಿಳುವಳಿಕೆ ಕೂಡ ಕಡಿಮೆ. ಹಣವನ್ನು ಸುಲಭವಾಗಿ ಮೂವ್ ಮಾಡಬಹುದು. ಬಿಸ್ನೆಸ್ ಮ್ಯಾನ್ ತಪ್ಪುತ್ತಾನೆ. ಈಗ ಹೀರೋನ ಎಂಟ್ರಿ, ದ ಧನುಷ್. ಈಗ ಬೇಕಾಗಿರುವುದು 4 ಜನ ಭಿಕ್ಷುಕರು. ಪ್ರತಿಯೊಂದು ರಾಜ್ಯದಿಂದ ಒಬ್ಬರನ್ನು ಹುಡುಕುತ್ತಾರೆ. ಅವರಲ್ಲಿ ಮುಖವಾದರೂ ಧನುಷ್. ಅವನನ್ನು ತಿರುಪತಿಯಲ್ಲಿ ಭಿಕ್ಷೆ ಬೇಡುತ್ತಾ ಜೀವನ ಸಾಗಿಸಿರುತ್ತಾನೆ. ಹಸಿವು, ಬಡತನ, ಯಾರನ್ನು ನೋಡಿಕೊಳ್ಳದ ಜೀವನ, ಇದೇ ಅವನ ಪ್ರಪಂಚ. ಒಂದು ದಿನ ಬಿಸ್ನೆಸ್ ಮ್ಯಾನ್ನ ಜನರು ಅವನನ್ನು ಕರೆದುಕೊಂಡು ಹೋಗ್ತಾರೆ.
ಇನ್ನು 3 ಭಿಕ್ಷುಕರನ್ನು ಕರೆದುಕೊಂಡು ಬರ್ತಾರೆ. ಅವರನ್ನು ಮುಂಬೈಗೆ ಕರೆದುಕೊಂಡು ಹೋಗಿ ಹೊಸ ಬಟ್ಟೆ, ಒಳ್ಳೆಯ ಊಟ, ದೊಡ್ಡ ಮನೆ ಎಲ್ಲವನ್ನೂ ಕೊಡ್ತಾರೆ. ಕೆಲವೇ ದಿನಗಳಲ್ಲಿ ಭಿಕ್ಷುಕರಂತೆ ಕಾಣುತ್ತಿದ್ದ ಅವರು ದೊಡ್ಡ ಶ್ರೀಮಂತರಂತೆ ಕಾಣಲು ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿಕೊಳ್ಳುತ್ತಿರುವವನು ನಾಗ. ಧನುಷ್ಗೆ ನಾಗನ ಮೇಲೆ ಅಪಾರ ಗೌರವ ಬರುತ್ತದೆ. ನಾಗ ಏನೇ ಹೇಳಿದರೂ ಧನುಷ್ ಅದನ್ನು ಮಾಡ್ತಿರ್ತಾನೆ. ಇದೀಗ ಅವರ ಹೆಸರಿನಲ್ಲಿ ಫೇಕ್ ಕಂಪ್ನೀಸ್ ತೆಗೆಯುತ್ತಾರೆ. ಫೇಕ್ ಡಾಕ್ಯುಮೆಂಟ್ಸ್, ಫೇಕ್ ಆಧಾರ್, ಪ್ಯಾನ್ ನಂಬರ್, ಬ್ಯಾಂಕ್ ಅಕೌಂಟ್ಸ್ ಎಲ್ಲವೂ ಕೂಡ ಆದಷ್ಟು ಬೇಗ ರೆಡಿ ಮಾಡ್ತಾರೆ. ವಿದೇಶದಲ್ಲಿರುವ ಹಣವನ್ನು ಸ್ವಿಸ್ ಬ್ಯಾಂಕ್ ಮೂಲಕ ಇಂಡಿಯಾಗೆ ತಂದು ಈ ಫೇಕ್ ಕಂಪ್ನೀಸ್ ಮುಖಾಂತರ ವೈಟ್ ಆಗಿ ಕನ್ವರ್ಟ್ ಮಾಡುವ ಪ್ಲಾನ್ ಅವ್ರದ್ದಾಗಿರುತ್ತೆ. ಒಬ್ಬ ಭಿಕ್ಷುಕನಿಗೆ ತನ್ನ ಹೆಸರಿನಲ್ಲಿ ಕಂಪ್ನಿ ಇದೆ ಅನ್ನೋದೇ ಗೊತ್ತಿಲ್ಲ. ಆದರೆ ಅವನ ಅಕೌಂಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇನ್ನೊಂದು ಕಡೆ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಕೂಡ ಇವರ ಜೊತೆ ಇರುತ್ತಾಳೆ. ನಾಗ ಅವಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಾನೆ. ಏಕೆಂದರೆ ಅವನಿಗೆ ಒಂದು ವಿಷಯ ಗೊತ್ತು, ಬಡವರಾದರೂ ಅವರು ಮನುಷ್ಯರೇ. ಅವರು ಬಿಸ್ನೆಸ್ ಮ್ಯಾನರ ಜನಗೆ ಅವರ ಮೇಲೆ ಯಾವುದೇ ಕರುಣೆ ಇಲ್ಲ. ಕಂಪ್ನಿ ಟ್ರಾನ್ಸಾಕ್ಷನ್ ಶುರುವಾಗುತ್ತವೆ. ಪ್ರತಿಯೊಬ್ಬರ ಅಕೌಂಟ್ಗೆ 10,000 ಕೋಟಿ ರೂಪಾಯಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ಸ್ವಿಸ್ ಬ್ಯಾಂಕ್ನಿಂದ ಇಂಡಿಯಾಗೆ ಮಣಿ ಬರುತ್ತೆ. ಆದರೆ ಹಣ ಬಂದ ನಂತರ ಅವರ ಅಗತ್ಯ ಮುಗಿದಿದೆ. ಬಿಸ್ನೆಸ್ ಮ್ಯಾನ್ ಆದೇಶ ಕೊಡ್ತಾನೆ, ಎಲ್ಲರನ್ನೂ ಮುಗಿಸು. ಒಬ್ಬರೊಬ್ಬರಾಗಿ ಭಿಕ್ಷುಕರನ್ನು ಕೊಲ್ಲಲು ಶುರು ಮಾಡ್ತಾರೆ. ನಾಗಾಗೆ ಈ ವಿಷಯ ಗೊತ್ತಾಗುತ್ತದೆ. ಅವನು ಅವರನ್ನು ಉಳಿಸಲು ಪ್ರಯತ್ನಿಸುತ್ತಾನೆ. ಆಗ ಬಿಸ್ನೆಸ್ ಮ್ಯಾನ್ ಬೆದರಿಕೆ ಹಾಕುತ್ತಾನೆ, ನನ್ನ ಮಾತು ಕೇಳದಿದ್ದರೆ ನಿನ್ನ ಕುಟುಂಬವನ್ನೇ ಕೊಲ್ಲುತ್ತೇನೆ. ನಾಗ ಮೌನವಾಗುತ್ತಾನೆ. ಒಬ್ಬರೊಬ್ಬರಾಗಿ ತನ್ನ ಜೊತೆಗಿದ್ದವರು ಕಾಣೆಯಾಗುತ್ತಿದ್ದಾರೆ. ಆ ಪ್ರೆಗ್ನೆಂಟ್ ವುಮೆನ್ಗೂ ಕೂಡ ಟ್ರಬಲ್ ಕೊಡುತ್ತಿದ್ದಾರೆ. ಧನುಷ್ಗೆ ಅನುಮಾನ ಬರುತ್ತದೆ, ಇಲ್ಲಿ ಏನೋ ತಪ್ಪಾಗುತ್ತಿದೆ. ಅವನು ಆ ಮಹಿಳೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅವಳನ್ನು ಕರೆದುಕೊಂಡು ಹೋಗ್ತಾನೆ. ಅವಳು ಮರಳಿ ಬರುವುದೇ ಇಲ್ಲ. ಈಗ ಧನುಷ್ ಒಬ್ಬನೇ ಉಳಿದಿದ್ದಾನೆ. ಅವನ ಅಕೌಂಟ್ನಲ್ಲಿ 10,000 ಕೋಟಿ. ಪ್ರಾಜೆಕ್ಟ್ ಮುಗಿಯಲು ಧನುಷ್ನ ಅಕೌಂಟ್ನಲ್ಲಿರುವ ಹಣ ಟ್ರಾನ್ಸ್ಫರ್ ಆಗಬೇಕು. ನಾಗ ಧನುಷನನ್ನು ಕರೆಸಿಕೊಳ್ಳುತ್ತಾನೆ. ಧನುಷ್ ನಂಬಿಕೆಯಿಂದ ಟ್ರಾನ್ಸ್ಫರ್ ಮಾಡಲು ಸಿದ್ಧನಾಗುತ್ತಾನೆ. ಆದರೆ ಹಣ ಟ್ರಾನ್ಸ್ಫರ್ ಆದ ತಕ್ಷಣ ಅವನನ್ನೇ ಕೊಲ್ಲುತ್ತಾರೆ ಅನ್ನೋದು ಧನುಷ್ಗೂ ಕೂಡ ಗೊತ್ತಿರಲ್ಲ. ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೊರಡ್ತಾನೆ. ಅದೇ ಸಮಯದಲ್ಲಿ ಸಿಸ್ಟಮ್ನಲ್ಲಿ ಎರರ್ ಬರುತ್ತೆ. ಸಂಪೂರ್ಣ 10,000 ಕೋಟಿ ಟ್ರಾನ್ಸ್ಫರ್ ಆಗುವುದೇ ಇಲ್ಲ. ನಾಗ ತಕ್ಷಣ ಧನುಷ್ ಜೀವಂತವಾಗಿ ಬೇಕು ಎಂದು ಹೇಳ್ತಾನೆ. ಆದರೆ ಅಷ್ಟರೊಳಗೆ ಧನುಷ್ ಅಲ್ಲಿಂದ ತಪ್ಪಿಸಿಕೊಂಡಿರ್ತಾನೆ. ಹಣ ಟ್ರಾನ್ಸ್ಫರ್ ಆಗದೆ ಪ್ರಾಜೆಕ್ಟ್ ನಿಂತು ಹೋಗುತ್ತದೆ. ಬಿಸ್ನೆಸ್ ಮ್ಯಾನ್ಗೆ ಪ್ರೆಷರ್, ಮಂತ್ರಿಗೆ ಹಣ ಕೊಡಲು ಆಗುತ್ತಿಲ್ಲ. ನಾಗ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿರ್ತಾನೆ. ಇನ್ನೊಂದು ಕಡೆ ರೈಲ್ವೆ ಸ್ಟೇಷನ್ನಲ್ಲಿ ಧನುಷ್ ಹಸುವಿನಿಂದ ಕೂರುತ್ತಿರುತ್ತಾನೆ. ಅಲ್ಲಿಗೆ ರಶ್ಮಿಕಾ ಬರ್ತಾಳೆ. ಅವಳು ತನ್ನ ಬಾಯ್ ಫ್ರೆಂಡ್ಗಾಗಿ ಕಾಯುತ್ತಿರುತ್ತಾಳೆ. ಧನುಷ್ ಹಸುವಿನಿಂದ ಪ್ರಜ್ಞೆ ತಪ್ಪುವುದನ್ನು ನೋಡಿ ಅವಳಿಗೆ ಕರುಣೆ ಬರುತ್ತೆ. ನೀರು ಕೊಡ್ತಾಳೆ, ಚಾಕ್ಲೇಟ್ ಕೊಡ್ತಾಳೆ. ಧನುಷ್ಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಅವನು ರಶ್ಮಿಕಾ ಫೋನ್ ತೆಗೆದುಕೊಂಡು ನಾಗಗೆ ಕಾಲ್ ಮಾಡ್ತಾನೆ. ಸರ್, ಅವರು ನನ್ನನ್ನು ಕೊಲ್ಲಲು ನೋಡುತ್ತಿದ್ದಾರೆ. ನಾಗ ಹೇಳ್ತಾನೆ, ನಾನಿದ್ದೀನಿ, ಹೆದರಬೇಡ. ಆದರೆ ಧನುಷ್ಗೆ ಗೊತ್ತಿಲ್ಲ, ನಾಗ ಕೂಡ ಈ ಎಂಟೈರ್ ಆಪರೇಷನ್ನ ಭಾಗ ಆಗಿರ್ತಾನೆ. ಧನುಷ್ ತನ್ನ ಲೊಕೇಶನ್ ಹೇಳ್ತಾನೆ. ಬಿಸ್ನೆಸ್ ಮ್ಯಾನ್ ಜನರು ಅಲ್ಲಿಗೆ ಬರ್ತಾರೆ. ಧನುಷ್ ಮತ್ತು ರಶ್ಮಿಕಾ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ರಶ್ಮಿಕಾ ಇಬ್ಬರು ಕೂಡ ಒಟ್ಟಾಗಿ ಪ್ರಯಾಣ ಮಾಡಲು ಶುರು ಮಾಡ್ತಾರೆ. ಧನುಷ್ ನಾಗನನ್ನು ಹುಡುಕಿಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಅವನಿಗೆ ಒಂದು ಶಾಕಿಂಗ್ ಟ್ರೂತ್ ಗೊತ್ತಾಗೋದೇನು ಅಂದರೆ, ನಾಗ ಕೂಡ ಬಿಸ್ನೆಸ್ ಮ್ಯಾನ್ನ ಟೀಮ್ನಲ್ಲಿದ್ದಾನೆ ಅಂತ. ಧನುಷ್ನ ನಂಬಿಕೆ ಸಂಪೂರ್ಣವಾಗಿ ಮುರಿದು ಹೋಗಿರುತ್ತೆ. ಅವನು ಅಲ್ಲಿಂದಲೂ ತಪ್ಪಿಸಿಕೊಳ್ತಾನೆ. ಧನುಷ್ಗೆ ಒಂದು ತಹಶೀಲ್ದಾರ್ನ ವಿಸಿಟಿಂಗ್ ಕಾರ್ಡ್ ಸಿಗುತ್ತೆ. ಅವನನ್ನು ಭೇಟಿ ಮಾಡಲು ಹೋಗ್ತಾನೆ. ಆದರೆ ಬಿಸ್ನೆಸ್ ಮ್ಯಾನ್ ಈಗಾಗಲೇ ಅವನನ್ನು ಕೂಡ ಕೊಂದಿರುತ್ತಾನೆ. ಧನುಷ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಸಂಪೂರ್ಣ ಕತೆ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ. ಅಷ್ಟರಲ್ಲಿ ನ್ಯೂಸ್ ಪೇಪರ್ನಲ್ಲಿ ಬಿಸ್ನೆಸ್ ಮ್ಯಾನ್ನ ಫೋಟೋ ಕಾಣುತ್ತದೆ. ಧನುಷ್ ತೋರಿಸ್ತಾನೆ, ಸರ್, ಇವನೇ ಎಲ್ಲಾದರೂ ಹಿಂದಿನ ಇದ್ದಾನೆ. ಇನ್ಸ್ಪೆಕ್ಟರ್ಗೆ ಕೇಸ್ ಸೀರಿಯಸ್ನೆಸ್ ಅರ್ಥವಾಗುತ್ತದೆ. ಇನ್ವೆಸ್ಟಿಗೇಷನ್ ಶುರುವಾಗುತ್ತದೆ. ತಹಶೀಲ್ದಾರ್ನ ಮನೆಯಲ್ಲಿ ದೊಡ್ಡ ಪ್ರಮಾಣದ ಇಲ್ಲೀಗಲ್ ಕ್ಯಾಶ್ ಸಿಗುತ್ತದೆ. ಇನ್ಸ್ಪೆಕ್ಟರ್ಗೆ ಕೇಸ್ ಇನ್ನೂ ದೊಡ್ಡದಾಗಿ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲೇ ನಾಗ ರಶ್ಮಿಕನ ಫೋನ್ ನಂಬರ್ ಟ್ರೇಸ್ ಮಾಡಿ ಇನ್ಸ್ಪೆಕ್ಟರ್ ಜೊತೆ ಧನುಷ್ನನ್ನು ಹುಡುಕಿಕೊಂಡು ಬರ್ತಾನೆ. ಧನುಷ್ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ, ಸರ್, ನಾಗ ಕೂಡ ಅವರ ಜೊತೆ ಇದ್ದಾನೆ. ಆದರೆ ನಾಗ ತಕ್ಷಣ ಇನ್ಸ್ಪೆಕ್ಟರ್ನನ್ನು ಶೂಟ್ ಮಾಡ್ತಾನೆ. ಧನುಷ್ ಬೆಚ್ಚಿ ಬೀಳ್ತಾನೆ. ಅಲ್ಲಿಂದ ಓಡಿ ಹೋಗ್ತಾನೆ. ಈಗ ಧನುಷ್ ಒಂದು ನಿರ್ಧಾರ ತೆಗೆದುಕೊಳ್ತಾನೆ. ಈ ಹಣದಿಂದ ಎಲ್ಲರೂ ನನ್ನನ್ನು ಕೊಲ್ಲಲು ನೋಡ್ತಿದ್ದಾರೆ. ಆದರೆ ನನ್ನಂಥ ಲಕ್ಷಾಂತರ ಜನರ ಹಸುವಿನಿಂದ ಬದುಕುತ್ತಿದ್ದಾರೆ.
ನನ್ನ ಅಕೌಂಟ್ನಲ್ಲಿ 10,000 ಕೋಟಿ ಇದ್ದರೆ ನಾನು ಈ ಹಣವನ್ನು ಬಡವರಿಗೆ ಬಳಸುತ್ತೇನೆ. ರಶ್ಮಿಕಾ ಕೂಡ ಅವನ ಜೊತೆಯಲ್ಲಿ ಸೇರುತ್ತಾಳೆ. ಇಬ್ಬರು ಸೇರಿ ನಾಗನನ್ನು ಹಿಡಿಯುತ್ತಾರೆ. ಧನುಷ್ ಕೇಳ್ತಾನೆ, ಆ ಪ್ರೆಗ್ನೆಂಟ್ ವುಮೆನ್ ಅನ್ನ ಏನ್ ಮಾಡಿದೆ, ಸಾಯಿಸ್ಬಿಟ್ರ? ನಾಗ ಹೇಳ್ತಾನೆ, ನಾನು ಅವಳನ್ನು ಕೊಲ್ಲಲಿಲ್ಲ, ಅಷ್ಟರಲ್ಲಿ ಅವಳು ಬದುಕಿದ್ದಾಳೆ ಅನ್ನೋದೇ ಗೊತ್ತಾಗುತ್ತದೆ. ನಾಗ ಅವಳನ್ನು ಸೀಕ್ರೆಟ್ ಆಗಿ ರಕ್ಷಿಸಿದ್ದ. ಇದೀಗ ನಾಗ, ರಶ್ಮಿಕಾ ಹಾಗೂ ಧನುಷ್ ಮೂವರು ಸೇರಿ ಬಿಸ್ನೆಸ್ ಮ್ಯಾನ್ ವಿರುದ್ಧ ನಿಲ್ಲಲು ನಿರ್ಧರಿಸುತ್ತಾರೆ. ಹೀಗಾಗೋದೆ ಫೈನಲ್ ಬ್ಯಾಟಲ್. ಬಿಸ್ನೆಸ್ ಮ್ಯಾನ್ಗೆ ನಾಗ ತನ್ನ ವಿರುದ್ಧ ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತದೆ. ಅವನು ತನ್ನ ಜನರನ್ನು ಕಳಿಸುತ್ತಾನೆ. ಅಲ್ಲೇ ಭೀಕರ ಫೈರಿಂಗ್ ಕೂಡ ಆಗುತ್ತೆ. ಧನುಷ್, ರಶ್ಮಿಕಾ, ಪ್ರೆಗ್ನೆಂಟ್ ವುಮೆನ್ ಮೂರರು ತಪ್ಪಿಸಿಕೊಳ್ತಾರೆ. ಆದರೆ ನಾಗ ಗುಂಡಿನ ಏಟಿಗೆ ಸಿಕ್ಕಾಕೊಂಡು ಅಲ್ಲೇ ಸಾವನ್ನಪ್ತಾನೆ. ಧನುಷ್ಗೆ ಇದು ದೊಡ್ಡ ಶಾಕ್ ಆಗುತ್ತೆ. ಅದೇ ಸಮಯದಲ್ಲಿ ಪ್ರೆಗ್ನೆಂಟ್ ವುಮೆನ್ ಮಗುವಿಗೆ ಜನ್ಮ ನೀಡಿ ಸಾಯುತ್ತಾಳೆ. ಈಗ ಧನುಷ್ ಮತ್ತು ರಶ್ಮಿಕಾ ಬಳಿ ಒಂದು ಪುಟ್ಟ ಮಗು ಕೂಡ ಮಾತ್ರ. ಧನುಷ್ ಬಿಸ್ನೆಸ್ ಮ್ಯಾನ್ಗೆ ಫೋನ್ ಮಾಡ್ತಾನೆ, ನಿನಗೆ ಆ 10,000 ಕೋಟಿ ಬೇಕಾ? ಹಾಗಾದರೆ ಒಂದು ದಿನ ನೀನೇ ಭಿಕ್ಷೆ ಬಿಡಬೇಕು. ಭಿಕ್ಷುಕರ ಜೀವನ ಹೇಗಿರುತ್ತೆ ಅನ್ನೋದು ಮೊದಲು ನೀನು ಅನುಭವಿಸಬೇಕು. ಬೇರೆ ದಾರಿ ಇಲ್ಲದೆ ಈ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಭಿಕ್ಷೆ ನೀಡಲು ಬರುತ್ತಾನೆ. ಧನುಷ್ ಅವನನ್ನು ಫಾಲೋ ಮಾಡ್ತಾನೆ. ಕೊನೆಗೆ ಇಬ್ಬರು ಮುಖಾಮುಖಿ ಆಗ್ತಾರೆ, ಫೈಟ್, ಮತ್ತು ಕೊನೆಗೆ ಧನುಷ್ ಆ ಬಿಸ್ನೆಸ್ ಮ್ಯಾನ್ ಅನ್ನು ಮುಗಿಸುತ್ತಾನೆ. ಏಕೆಂದರೆ ಅವನು ಬದುಕಿದ್ದರೆ ಇನ್ನು ಅನೇಕ ಬಡವರ ಜೀವನ ನಾಶವಾಗುತ್ತೆ ಅಂತ. ನಾಗ ಸಾಯುವ ಮುನ್ನ ಧನುಷ್ಗೆ ಒಂದು ಪೆನ್ ಡ್ರೈವ್ ಕೊಟ್ಟಿರ್ತಾನೆ. ಅದರೊಳಗೆ ಈ ಎಂಟೈರ್ ಸ್ಕ್ಯಾಮ್ನ ಸಂಪೂರ್ಣ ರೆಕಾರ್ಡ್ಸ್ ಇರುತ್ತೆ. ಯಾರು ಹಣ ಕೊಟ್ಟರು, ಯಾರು ತೆಗೆದುಕೊಂಡರು, ಯಾವ ಪೊಲಿಟಿಷಿಯನ್ ಇನ್ವಾಲ್ವ್ಮೆಂಟ್ ಆಗಿದೆ, ಎಲ್ಲ ಎವಿಡೆನ್ಸ್ ಈ ರೆಕಾರ್ಡ್ಸ್ ಹೊರ ಬಂದಿದ್ದರೆ ಇಡೀ ಕರಪ್ಷನ್ ಸಿಸ್ಟಮ್ ಬಯಲಾಗುತ್ತದೆ. ಆದರೆ ಪೊಲಿಟಿಷಿಯನ್ ತಮ್ಮ ಹೆಸರನ್ನು ಉಳಿಸಿಕೊಳ್ಳಲು ಆ ಪ್ರಾಜೆಕ್ಟ್ ಕಾಂಟ್ರಾಕ್ಟನ್ನು ಮತ್ತೊಬ್ಬ ಬಿಸ್ನೆಸ್ ಮ್ಯಾನ್ಗೆ ಕೊಡ್ತಾರೆ. ಅಂದರೆ ಆಟ ಇಂದಿಗೂ ಮುಗಿದಿಲ್ಲ. ಧನುಷ್ ಅಕೌಂಟಿನಲ್ಲಿ ಇನ್ನೂ 10,000 ಕೋಟಿ ಇದೆ. ಆದರೆ ಈಗ ಅವನಿಗೆ ಹಣದ ಮೇಲೆ ಆಸೆ ಇಲ್ಲ. ಅವನು ರಶ್ಮಿಕಾ ಮತ್ತು ಆ ಮಗುವಿನ ಜೊತೆ ಮತ್ತೆ ತಿರುಪತಿಗೆ ಹೋಗ್ತಾನೆ. ಅವನಿಗೆ ಮತ್ತೆ ಸರಳವಾದ ಜೀವನ ಬೇಕು. ಧನುಷ್ ಹೇಳ್ತಾನೆ, ನಮಗೆ ಈ 10,000 ಕೋಟಿ ಬೇಡ, ಸರಳವಾಗಿ ಬದುಕೋಣ ಅಂತ. ಒಬ್ಬ ಸಾಮಾನ್ಯ ಭಿಕ್ಷುಕನ ಅಕೌಂಟ್ನಲ್ಲಿ 10,000 ಕೋಟಿ ಇದ್ದರೆ ಅವನ ಜೀವನ ಹೇಗೆ ಸಂಪೂರ್ಣವಾಗಿ ಬದಲಾಗಬಹುದು ಅನ್ನೋದು ಈ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸುತ್ತೆ. ಆದರೆ ಅವರ ಜೊತೆಗೆ ಬಡವರನ್ನು ಹಣಕ್ಕಾಗಿ ಬಳಸಿಕೊಳ್ಳುವ ಸಿಸ್ಟಮ್ ಎಷ್ಟು ಕ್ರೂರವಾಗಿರಬಹುದು ಅನ್ನೋದು ಸಿನಿಮಾದ ತೋರಿಸುತ್ತದೆ. ಹಾಗಾಗಿ ನಿಮಗೆ ಈ ಕತೆ ಹೇಗನಿಸಿತು? ಧನುಷ್ 10,000 ಕೋಟಿಯನ್ನು ಬಡವರಿಗೆ ಹಂಚಬೇಕಿತ್ತ ಅಥವಾ ಹಣವನ್ನು ಸರ್ಕಾರಕ್ಕೆ ಕೊಡಬೇಕಿತ್ತ? ನಿಮ್ಮ ಒಪಿನಿಯನ್ನನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಹಾಗೂ ಮೂವೀಸ್ಗೆ ನಮ್ಮ ಜೊತೆಗೆ ಸೇರಿಕೊಂಡು ಚಾನಲ್ನಲ್ಲಿ ವಿಡಿಯೋ ನೋಡಿ. ಧನ್ಯವಾದಗಳು. ಬಾಯ್.